ಪ್ರಿಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು ವಿದ್ಯಾರ್ಥಿಗಳಿಗೆ ಕನ್ನಡದ ಸುಲಭ ವ್ಯಾಕರಣ ಜ್ಞಾನದ ವ್ಯಾಕರಣ ಅಧ್ಯಯನ ವಿಭಾಗದ ವಿಡಿಯೋ. ಇವತ್ತು ನಾವು ಛಂದಸ್ಸು ಭಾಗ 2ರಲ್ಲಿ ಅಂದ್ರೆ ಅಧ್ಯಯನ 2ರಲ್ಲಿ ಛಂದಸ್ಸಿನ ಇದರಲ್ಲಿ ಅಕ್ಷರಗಣಗಳ ಬಗ್ಗೆ ತಿಳ್ಕೊತಾ ಇದೀವಿ. ಅಕ್ಷರಗಣ ಎಂದ್ರೇನು ಹಾಗೂ ಅದರಲ್ಲಿ ಯಾವ ರೀತಿಯಾದಂತಹ ಛಂದಸ್ಸನ್ನು ಮಾಡ್ಬೋದು, ಅಕ್ಷರಗಣದಲ್ಲಿ ಯಾವ ಯಾವ ಛಂದಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾವೇನ್ ಮಾಡೋಣ, ಸುದೀರ್ಘವಾಗಿ ನೋಡ್ತಾ ಹೋಗೋಣ. ಅಕ್ಷರಗಣ. ಈಗ ಅಕ್ಷರಗಣ ಅಂದ್ರೇನು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಮೂರು ಅಕ್ಷರಗಳಿಗೆ ಅಂದ್ರೆ ಮೂರ್ ಅಕ್ಷರಗಳಿಗೆ ಒಂದರಂತೆ ಗಣ ವಿಭಾಗ ಅಂದ್ರೆ ಗುಂಪು ಅಕ್ಷರಗಳ ಗುಂಪುಗಳನ್ನು ಮಾಡುವಂತಹ ಕ್ರಮವನ್ನ ಅಕ್ಷರಗಣ ಅಂತ ಕರಿತೀವಿ. ಮೂರು ಅಕ್ಷರಗಳನ್ನ ಸೇರಿಸಿ ಒಂದೊಂದು ಗಣವನ್ನ ಮಾಡುವಂಥದ್ದು. ಇಲ್ಲಿ ಅಕ್ಷರಗಣದಲ್ಲಿ ನಮ್ಗೆ ಅಕ್ಷರಗಳು ಬಹಳ ಮುಖ್ಯವಾಗಿರ್ತವೆ. ಆದ್ರೆ ಮಾತ್ರೆಗಳು 3, 4, 5 ಅಥವಾ 6 ಸಹ ಬರ್ಬಹುದು. ಆದ್ರೆ ಅಕ್ಷರಗಳು ಮಾತ್ರ 3 ಇರ್ಲೇಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಅಕ್ಷರಗಳ ಮಾತ್ರೆಗನುಗುಣವಾಗಿ ಆ ಗಣಗಳಿಗೆ ಬೇರೆ ಬೇರೆ ಹೆಸರುಗಳು ಇರುತ್ತವೆ. ಇದನ್ನ ನಾವು ಸೂತ್ರವಾಕ್ಯದಿಂದ ತಿಳಿಯಬಹುದು. ಹಾಗಾದ್ರೆ ಯಾವುದು ಆ ಸೂತ್ರವಾಕ್ಯ? ಯ ಮ ತ ರಾಜ ಭಾನ ಸಲಗಂ ಅನ್ನುವಂತ ಒಂದು ಸೂತ್ರವಾಕ್ಯ ಯಾವುದು? ಯಮಾತ ರಾಜ ಭಾನ ಸಲಗಂ ಅನ್ನುವಂತ ಸೂತ್ರವಾಕ್ಯ. ಈಗ ಈ ಸೂತ್ರವಾಕ್ಯ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗತ್ತಾ ಯಾವ ರೀತಿಯಾಗಿ ಯಾವ ಗಣ ಅಂತೇಳಿ? ಇಲ್ಲ ಅಲ್ವಾ? ಅದನ್ನು ನಾವು ತಿಳ್ಕೋಬೇಕಾದ್ರೆ ಇದ್ರಲ್ಲಿ ಬರುವಂತ ಗಣ ಯಾವ್ಯಾವ್ದು, ಹಾಗೆಯೇ ಇಲ್ಲಿ ಅಕ್ಷರಗಳು ಯಾವ್ಯಾವ್ದು ಬರ್ತವೆ, ಅದರ ಮಾತ್ರ ವಿನ್ಯಾಸ ಹೇಗೆ ಅನ್ನೋದನ್ನ ಒಂದು ಕೋಷ್ಟಕದಿಂದ ನಾವು ತಿಳ್ಕೋಬೇಕು. ಹಾಗಾದ್ರೆ ನಾವು ಅದನ್ನ ನೋಡೋಣ ಇವಾಗ. ನೋಡಿ, ಇಲ್ಲಿ ಈ 8 ಅಕ್ಷರಗಳನ್ನ ಸೂತ್ರವಾಕ್ಯದ ಗಣ ವಿನ್ಯಾಸದಿಂದ ನೋಡೋದು. ಈ 8 ಅಕ್ಷರ ಗಣಗಳನ್ನ ಇಲ್ಲಿ ನೋಡಿ, ಇಲ್ಲಿ ಏನಿದೆ? ಗಣಗಳು, ಅಕ್ಷರಗಳು ಮತ್ತು ಮಾತ್ರಾ ವಿನ್ಯಾಸ ಅನ್ನುವಂತ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಗಣಗಳು ಯಾವ್ದು? ಇಲ್ಲಿ ಮೊದಲನೇದಾಗಿ ಯಗಣ. ಯಗಣಕ್ಕೆ 3 ಅಕ್ಷರಗಳು ಯಾವ್ದು ಬರುತ್ತೆ? ಯ ಮ ತ ಅನ್ನುವಂಥದ್ದು. ಇಲ್ಲಿ ಮಾತ್ರಾ ವಿನ್ಯಾಸ ಏನ್ ಬರುತ್ತೆ? ಲಘು, ಗುರು, ಗುರು. ಮಗಣ, ಇಲ್ಲಿ ಅಕ್ಷರಗಳು ಯಾವುದು? ಮಾತಾರ. 3 ಗುರು ಬರ್ತವೆ ಇಲ್ಲಿ. ಹಾಗೆ ತಗಣ, ತಗಣ 3ನೇ ಗಣ ಇದು. ತಾರಾಜ, ಇಲ್ಲಿ 2 ಗುರು, ಕೊನೆಯಲ್ಲಿ ಒಂದು ಲಘು ಇರ್ತವೆ. ರಗಣ 4ನೇ ಗಣ. ರಾಜಭಾ, ಇಲ್ಲಿ ಗುರು, ಲಘು, ಗುರು. ಹಾಗೆ ಜಗಣ 5ನೇದು. ಜಭಾನ ಅನ್ನುವಂಥದ್ದು. ಲಘು, ಗುರು, ಲಘು. ಭಗಣ ಭಾ ನ ಸ, ಗುರು, ಲಘು, ಲಘು. 7ನೇದು ನಗಣ. ನ ಸ ಲ, ಲಘು, ಲಘು, ಲಘು. 3 ಲಘು ಇರ್ತವೆ ಇಲ್ಲಿ. ಸಗಣ, ಸಲಗಂ ಅನ್ನುವಂತ ಅಕ್ಷರ ಇಲ್ಲಿ. ಲಘು, ಲಘು, ಗುರು ಇರ್ತವೆ. ಇದಿಷ್ಟು 8 ಗಣಗಳು, ಅದರಲ್ಲಿ ಬರುವಂತಹ ಅಕ್ಷರಗಳು ಮತ್ತು ಮಾತ್ರಾ ವಿನ್ಯಾಸಗಳು. ಅಂದ್ರೆ ಈ ಸೂತ್ರವಾಕ್ಯವನ್ನ ನಾವು ಮೇಲೆ ತೋರಿಸಿದ್ವಲ್ಲ, ಆ ಸೂತ್ರವಾಕ್ಯದಿಂದ ಇಲ್ಲಿ ಮಾಡಿರುವಂತದ್ದು. ಇನ್ನೊಂದ್ಸಲಿ ನಾ ಸೂತ್ರವಾಕ್ಯನ ತೋರಿಸ್ತೀನಿ ನೋಡಿ. ಈ ಸೂತ್ರವಾಕ್ಯ ನೋಡಿ, ಯಮಾತ ರಾಜ ಬಾನ ಸಲಗಂ ಅನ್ನುವಂಥದ್ದು. ಅದೇ ಈ 8 ಗಣಗಳಿಲ್ಲಿ, ಆ 8 ಗಣಗಳ ಅಕ್ಷರಗಳು ಹೇಗ್ ಬರ್ತವೆ? ಯಮಾತ, ಮಾತಾರ, ತಾರಾಜ, ರಾಜಭ, ದಭಾನ, ಭಾನಸ, ನಸಲ, ಸಲಗಂ ಅನ್ನುವಂತ 8 ಗಣಗಳು. ಅದೇ ಈ ಸೂತ್ರವಾಕ್ಯ. ಇವಾಗ ಗೊತ್ತಾಯ್ತಲ್ವಾ ಸೂತ್ರವಾಕ್ಯಗಳು ಯಾವ್ದು ಅಂತೇಳಿ? ಆ ಸೂತ್ರವಾಕ್ಯದಿಂದ ಬರುವಂತ 8 ಗಣಗಳು ಯಾವ್ಯಾವ್ದು ಅನ್ನೋದು, ಗಣಗಳ ಹೆಸರುಗಳು ಯಾವ್ಯಾವ್ದು ಅನ್ನೋದು ಗೊತ್ತಾಯ್ತು ಅಲ್ವಾ? ಈಗ ನಾವು ಸೂತ್ರವಾಕ್ಯನ ನೋಡಿದ್ವಿ, ಯಾವ ರೀತಿಯಾಗಿ ಆ ಸೂತ್ರವಾಕ್ಯದಿಂದ ಗಣ ವಿನ್ಯಾಸ ಮಾಡೋದು ಅನ್ನೋದು ನೋಡಿದ್ವಿ. ಗಣಗಳು, ಅಕ್ಷರಗಳು ಮತ್ತು ಮಾತ್ರಾ ವಿನ್ಯಾಸಗಳು. ಈಗ ಇನ್ನೂ ಒಂದ್ ರೀತಿನಲ್ಲಿ ಇನ್ನೊಂದ್ ರೀತಿಯ ಈಸಿ ಆಗಿರುವಂತ ಮೆಥಡ್ ನೋಡಿ. ಇಲ್ಲೊಂದು ಪದ್ಯ ಕೊಟ್ಟಿದ್ದಾರೆ. ಈ ಪದ್ಯದಿಂದ ನಾವು ಇದನ್ನ ಹೇಗೆ ಗಣಗಳು ಬರ್ತವೆ, ಆ 8 ಗಣಗಳು ಅನ್ನೋದನ್ನ ಪದ್ಯದಿಂದ ಗುರುತಿಸ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇದು ನಾವು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ನಾವು ವೃತ್ತವನ್ನ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಖ್ಯಾತ ಕರ್ನಾಟಕ ವೃತ್ತವನ್ನ ನಾವು ಕಲಿಬೇಕಾದ್ರೆ ಅಕ್ಷರಗಣಗಳಲ್ಲಿ ಇದು ಬಹಳ ಮುಖ್ಯವಾಗಿರುತ್ತೆ. ಈ 8 ಅಕ್ಷರಗಣಗಳ ಬಗ್ಗೆ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಯಾವ್ದು ಲಘು ಬರುತ್ತೆ, ಎಲ್ಲಿ ಲಘು ಬರುತ್ತೆ, ಯಾವ ಗಣಕ್ಕೆ ಏನೇನ್ ಮಾತ್ರೆಗಳು ಬರ್ತವೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಆದ್ರಿಂದ ನಮ್ಗೆ ಇಲ್ಲಿ ಈ ಪದ್ಯಗಳು ಬಹಳ ಮುಖ್ಯವಾಗಿರ್ತವೆ. ಮೊದ್ಲೇನ್ ಮಾಡ್ತೀನಿ, ನಾನು ಫಸ್ಟ್ ಈ ಪದ್ಯನ ನಿಮ್ಗೆ ಹೇಳ್ತೀನಿ. ಆಮೇಲೆ ಇದು ಒಂದೊಂದೇ ಸಾಲುಗಳನ್ನ ನಿಮ್ಗೆ ವಿವರಣೆ ಕೊಡ್ತಾ ಹೋಗ್ತೀನಿ ನೋಡಿ. ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಮೆಂಬರ್, ಗುರು ಲಘು ನಡುವಿರೆ ಜರಗಣ,
ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಂ ಅಂತ ಇದೆ ಅಲ್ವಾ. ಹಾಗಾದ್ರೆ ನಾವ್ ಇವಾಗ ಒಂದೊಂದೇ ಸಾಲಿನ ವಿವರಣೆಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಸಾಲಲ್ಲಿ ಏನ್ ಹೇಳಿದ್ದಾರೆ? ಗುರು ಲಘು ಮೂರಿರೆ ಮನಗಣ ಅಂದ್ರೆ ಮಗಣ ಮತ್ತು ನಗಣ ಬರುತ್ತೆ. ಗುರು ಮೂರಿದ್ರೆ ಮಗಣ ಅಂತ ಇಲ್ಲಿ ಹೇಳಿದ್ದಾರೆ. ನಾವು ಅವಾಗ ನೋಡಿದ್ವಲ್ಲ ಸೂತ್ರವಾಕ್ಯದಲ್ಲಿ, ಯಮಾತ ರಾಜಮಾನಸ ಲಗಂ ಅನ್ನುವಂತ ಸೂತ್ರವಾಕ್ಯ, ಅದರಲ್ಲಿ ಮೊದಲನೇ ಗಣ ಯಾವುದು? ಮಗಣ. ಇಲ್ಲಿ ಏನ್ ಹೇಳಿದ್ದಾರೆ? ಗುರು ಮೂರಿದ್ರೆ ಮಗಣ ಆಗತ್ತೆ. ಗುರು ಮೂರು ಬಂದಿದೆ, ಮಗಣ ಅಂತಂದ್ರೆ ಅದಕ್ಕೇನು? ಮಾತಾರ, ಮಾತಾರ ಅನ್ನೋದು ಬರುತ್ತೆ. ಅವಾಗಲ್ಲಿ ಮಾತಾರ ಇತ್ತಲ್ವಾ, ನಾವಿಲ್ಲಿ ಅಕ್ಷರಗಳನ್ನು ನೋಡಿದಾಗ ಮಾತಾರ, ಗುರು ಮೂರಿದ್ರೆ ಮಗಣ. ಅದೇ ರೀತಿಯಲ್ಲಿ ಲಘು ಮೂರಿದ್ರೆ ಏನ್ ಹೇಳಿದ್ದಾರೆ? ನಗಣ. ಮೂರು ಲಘು ಇದ್ರೆ ನಗಣ ಅಂತ ಹೇಳಿದ್ದಾರೆ. ನ ಸಲ ಅಂತ ಬಂದಿತ್ತಲ್ವಾ ಅಲ್ಲಿ ಸೂತ್ರವಾಕ್ಯದಲ್ಲಿ ನೋಡಿದಾಗ, ನ ಸಲ ಮೂರು ಏನಿದೆ? ಲಘು ಇದೆ. ಅಂದ್ರೆ ನಾವು ಅಲ್ಲಿ ವೃತ್ತ ಛಂದಸ್ಸಲ್ಲಿ ನೋಡ್ತಾ ಹೋದಾಗ ಅಲ್ಲಿ ನಗಣ ಬರುವಾಗ ಏನಾಗುತ್ತೆ? ಅಲ್ಲಿ ಆ ಮೂರು ಅಕ್ಷರಗಳು ಲಘುವಾಗಿರುತ್ತೆ. ಇಲ್ಲಿ ಮಗಣ ಬಂದ್ರೆ ಅಲ್ಲಿ ಆ ಮೂರು ಅಕ್ಷರಗಳು ಗುರುವಾಗಿರ್ತವೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಅಂದ್ರೆ ಇದ್ರ ಅರ್ಥ ಮಗಣಕ್ಕೆ ಏನ್ ಬರುತ್ತೆ ಅನ್ನೋದು ನಾವು ನೆನ್ಪಿಟ್ಕೋಬೇಕು. ಮಗಣ ಅಂದ್ರೆ ಮೂರು ಗುರು ಇರುತ್ತೆ, ನಗಣ ಅಂದ್ರೆ ಮೂರು ಲಘು ಇರುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಅಂದ್ರೆ ಗುರು ಲಘು ಮೂರಿರೆ ಮನಗಣ, ಅದಕ್ಕೆ ಏನ್ ಮಾಡ್ಬೇಕು ನೀವು? ಈ ಪದ್ಯನ ನೆನ್ಪಿಟ್ಕೋಬೇಕು. ಗುರು ಲಘು ಮೂರಿರೆ ಮನಗಣ. ಅವಾಗ ನಿಮ್ಗೆ ಏನಾಯ್ತು? ಇಲ್ಲಿ ಮಗಣ ನಗಣಗಳು ನಿಮ್ಗೆ ಬಂದ್ಬಿಡ್ತು ಈಸಿಯಾಗಿ ಈ ಪದ್ಯದ ಮೊದಲನೇ ಸಾಲ್ ಕಲ್ತ್ಕೊಂಡ್ರೆ. ಗುರು ಲಘು ಮೂರಿರೆ ಮನಗಣ. ಆಯ್ತಾ? ಈಗ ಎರಡನೇ ಸಾಲ್ ನೋಡಿ. ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಮೆಂಬರ್. ಗುರು ಮತ್ತು ಲಘು ಮೊದಲು ಬಂದ್ರೆ ಅಲ್ಲಿ ಭಗಣ ಮತ್ತು ಯಗಣ ಬರ್ತವೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಭಗಣಕ್ಕೆ ಮೊದ್ಲೇನಾಗತ್ತೆ? ಗುರು ಮೊದ್ಲು ಬರುತ್ತೆ. ಭಾನಸ, ಭಗಣಕ್ಕೆ ಭಾನಸ ಅನ್ನೋದನ್ನ ನೋಡಿದ್ವಿ. ಗುರು ಮೊದ್ಲು ಬಂದ್ರೆ ಅದು ಭಗಣ. ಅದೇ ರೀತಿ ಲಘು ಮೊದಲು ಬಂದ್ರೆ ಯಾವುದು? ಯಗಣ. ಯಮಾತ, ಯಗಣ ಅನ್ನೋದು ಬರುತ್ತೆ. ಲಘು ಮೊದಲು ಬಂದ್ರೆ ಯ, ಗುರು ಮೊದಲು ಬಂದ್ರೆ ಭಗಣ. ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಮೆಂಬರ್. ಗುರು ಲಘು ಮೊದಲು ಬಂದರೆ ಭಗಣ ಯಗಣ. ಗುರು ಲಘು ಮೂರಿದ್ರೆ ಮಗಣ ನಗಣ. ಗೊತ್ತಾಯ್ತಾ? ಈಗ 4 ಗಣಗಳ ಬಗ್ಗೆ ತಿಳ್ಕೊಂಡ್ವಿ ಎರಡು ಪದ್ಯದ ಸಾಲಿನಲ್ಲಿ. ಈಗ ಮೂರನೇ ಸಾಲಲ್ಲಿ ಏನ್ ಹೇಳ್ತಾ ಇದ್ದಾರೆ? ಗುರು ಲಘು ನಡುವಿರೆ ಜರಗಣ. ಗುರು ಲಘು ಮಧ್ಯದಲ್ಲಿ ಬಂದ್ರೆ ಜಗಣ ಮತ್ತು ರಗಣ. ಗುರು ಮಧ್ಯದಲ್ಲಿ ಬಂದ್ರೆ ಅದು ಜಗಣ ಅಂತ ಇಲ್ಲಿ ಹೇಳಿದ್ದಾರೆ. ಜಭಾನ ಅಂತ ಬರುತ್ತೆ. ಹಾಗೆ ಲಘು ಮಧ್ಯದಲ್ಲಿ ಬಂದ್ರೆ ರಗಣ, ರಾಜಭಾ ಅನ್ನೋದ್ ಬರುತ್ತೆ. ಗೊತ್ತಾಯ್ತಾ? ಇಲ್ಲಿ ಗುರು ಲಘು ಮಧ್ಯದಲ್ಲಿ ಬಂದ್ರೆ ಜರಗಣ. ಕೊನೆಯಲ್ಲಿ ನೋಡಿ, ಇಲ್ಲಿ ಗುರು ಲಘು ಕೊನೆಯಲ್ಲಿ ಬರಲು, ಕೊನೆಯ ಸಾಲು ಕೊನೆಯಲ್ಲಿ ಬರಲು, ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಂ. ಗುರು ಮತ್ತು ಲಘು ಕೊನೆಯಲ್ಲಿ ಬಂದ್ರೆ ಸಗಣ ಮತ್ತು ತಗಣ ಆಗತ್ತೆ. ಗುರು ಲಘು ಕೊನೆಯಲ್ಲಿ ಬಂದ್ರೆ ಇಲ್ಲಿ ಗುರು ಕೊನೆಯಲ್ಲಿ ಬಂದಾಗ ಸಗಣ ಸಲಗಂ. ಹಾಗೆ ಲಘು ಕೊನೆಯಲ್ಲಿ ಬಂದಾಗ ಏನಾಗತ್ತೆ? ತಗಣಕ್ಕೆ ತಾರಾಜ, ತಾರಾಜ. ಲಘು ಕೊನೆಯಲ್ಲಿ ಬಂದಿದೆ. ಗುರು ಲಘು ಕೊನೆಯಲ್ಲಿ ಬರಲು ಸತಗಣ. ನಿಜವಾಗ್ಲೂ ತುಂಬಾ ಈಸಿ ಅಲ್ವಾ ಮಕ್ಳ ಇದು ನೋಡಿದ್ರೆ? ಅಲ್ವಾ? ಗುರು ಲಘು ಮೂರ್ ಬಂದಾಗ ಮನಗಣ ಅನ್ನೋದ್ ನೆನ್ಪಿಟ್ಕೊಂಡ್ಬಿಡ್ತೀವಿ. ಗುರು ಲಘು ಮೊದ್ಲು ಬಂದಾಗ ಭಯಗಣ, ಗುರು ಲಘು ಮಧ್ಯದಲ್ಲಿ ಬಂದಾಗ ಜರಗಣ, ಗುರು ಲಘು ಕೊನೆಯಲ್ಲಿ ಬಂದಾಗ ಸತಗಣ. ಫಸ್ಟ್ ಮೂರಿರೋ ತಗೋತೀವಿ, ಆಮೇಲೆ ಮೊದ್ಲು ಗುರು ಮೊದ್ಲು ಲಘು, ಆಮೇಲೆ ಮಧ್ಯದಲ್ಲಿ ಗುರು ಲಘು, ಕೊನೆಯಲ್ಲಿ ಗುರು ಲಘು. ಎಷ್ಟು ಈಸಿ ಅಲ್ವಾ ನಮ್ಗೆ ಅಕ್ಷರಗಣಗಳು ಅಂತಂದ್ರೆ? ಅಲ್ವಾ? ನಾವು ಛಂದಸ್ಸು ಅಂದ್ರೆ ಏನೋ ಹೆದರ್ಕೊಂಡ್ಬಿಡ್ತೀವಿ. ಯಾವ್ದು ಹೆದರೋ ಅವಶ್ಯಕತೆ ಇಲ್ಲ. ಇಷ್ಟು ಚೆನ್ನಾಗಿ, ಇಷ್ಟು ಈಸಿ ಆಗಿದೆ. ಇಷ್ಟು ಇನ್ನೂ ಸರಳವಾದ ರೀತಿನಲ್ಲಿ ಅರ್ಥ ಆಗ್ತಾ ಇರುವಂತದ್ ರೀತಿನಲ್ಲಿ ಹೇಳ್ತಾ ಇದ್ದೀನಿ. ಇನ್ನೂ ಸರಳ ಮಾಡಿದ್ರೆ ಏನಿಲ್ಲ, ಇಷ್ಟು ಸರಳದಲ್ಲೇ ನಿಮ್ಗೆ ಎಷ್ಟೋ ಅರ್ಥ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ. ಆದ್ರೂ ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ. ಮೂರು ಲಘು ಮೂರು ಗುರು ಬಂದಾಗ, ಫಸ್ಟ್ ಮೂರು ಗುರು ಬಂದಾಗ ಮಗಣ ಅನ್ನೋದ್ ನೆನ್ಪಿಟ್ಕೋತೀರಾ. ಅದು ಇನ್ನೊಂದ್ ರೀತಿನಲ್ಲಿ ನೋಡಿ. ಮೂರು ಗುರು ಇದ್ರೆ ಮಗಣ, ಮೊದ್ಲು ಗುರು ಬಂದ್ರೆ ಭಗಣ, ಮಧ್ಯದಲ್ಲಿ ಗುರು ಬಂದ್ರೆ ಜಗಣ, ಕೊನೆಯಲ್ಲಿ ಗುರು ಬಂದ್ರೆ ಸಗಣ. ಮೂರು ಲಘು ಇದ್ರೆ ನಗಣ, ಮೊದಲು ಲಘು ಬಂದ್ರೆ ಯಗಣ, ಮಧ್ಯದಲ್ಲಿ ಲಘು ಬಂದ್ರೆ ರಗಣ, ಕೊನೆಯಲ್ಲಿ ಲಘು ಬಂದ್ರೆ ತಗಣ. ಅಲ್ವಾ? ಇಲ್ಲಿ ಮೂರು ಲಘು ಬಂದ್ರೆ ನಗಣ. ಈ ರೀತಿಯಾಗಿ ಗುರು ಲಘು ಮೂರಿರೆ ಮನಗಣ. ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಮೆಂಬರ್. ಗುರು ಲಘು ನಡುವಿರೆ ಜರಗಣ. ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಂ. ಅರ್ಥ ಆಯ್ತಲ್ವಾ? ನಾವ್ ಇವಾಗ ಏನ್ ಮಾಡಿದ್ವಿ? ಅಕ್ಷರಗಣಗಳ ಬಗ್ಗೆ ತಿಳ್ಕೊಂಡ್ವಿ. ಈ ಅಕ್ಷರಗಣ ಎಂದ್ರೇನು ಅದನ್ನ ಮೂರ್ ರೀತಿನಲ್ಲಿ ತಿಳ್ಕೊಂಡ್ವಿ. ಅದರ ಸೂತ್ರವನ್ನ, ಅಕ್ಷರಗಣವನ್ನು ಹೇಗ್ ಕಲಿತೀವಿ? ಸೂತ್ರವಾಕ್ಯದಿಂದ
ಇದನ್ನ ಗಣ ವಿನ್ಯಾಸ ಮಾಡಿ ಗಣಗಳು ಅಕ್ಷರಗಳು ಮತ್ತು ಅದರ ಮಾತ್ರಾ ವಿನ್ಯಾಸದಿಂದ ಅದಕ್ಕೂ ಈಸಿಯಾಗಿ ಇವಾಗ ನಾವು ಪದ್ಯದಿಂದ ತಿಳ್ಕೊಳ್ಳೋ ರೀತಿನಲ್ಲಿ ಅರ್ಥ ಮಾಡ್ಕೊಂಡ್ವಿ. ಅದಕ್ಕೆ ಸುಲಭವಾಗಿ ಗುರುತಿಸಲು ಪದ್ಯದ ಆಧಾರದಿಂದಲೂ ತಿಳ್ಕೊಂಡ್ವಿ. ಈಗ ಏನ್ ಮಾಡೋಣ, ವೃತ್ತಗಳನ್ನ ನೋಡ್ತಾ ಹೋಗೋಣ. ವೃತ್ತಗಳು ಅಕ್ಷರಗಣಗಳ ಶಾಸ್ತ್ರಕ್ಕನುಗುಣವಾಗಿ ರಚಿಸಲ್ಪಟ್ಟಂತಹ ಪದ್ಯವನ್ನ ನಾವೇನಂತ ಕರಿತೀವಿ? ವೃತ್ತಗಳು ಅಂತ ಕರಿತೀವಿ. ಕನ್ನಡದಲ್ಲಿ 6 ವೃತ್ತಗಳು ಬಳಕೆಯಾಗಿದೆ. ಅಂದ್ರೆ ಕನ್ನಡದಲ್ಲಿ 6 ವೃತ್ತಗಳನ್ನ ನೋಡ್ತೀವಿ. ಇದನ್ನ ಖ್ಯಾತ ಕರ್ನಾಟಕ ವೃತ್ತ ಅಂತ ಕರಿತೀವಿ. ಕನ್ನಡದಲ್ಲಿ 6 ಖ್ಯಾತ ಕರ್ನಾಟಕ ವೃತ್ತಗಳನ್ನ ನಾವು ಕಲಿತೀವಿ. ಈಗ ಕಾಮನ್ ಆಗಿ ವೃತ್ತದ ಲಕ್ಷಣ, ಆಮೇಲೆ ಬೇರೆ ಬೇರೆ ವೃತ್ತಕ್ಕೆ ಬೇರೆ ಬೇರೆ ರೀತಿಯ ಲಕ್ಷಣ ಇರುತ್ತೆ. ಕಾಮನ್ ಆಗಿರುವಂತಹ ಲಕ್ಷಣ ನೋಡಿ, 4 ಪಾದಗಳಿರ್ತವೆ, ಅಂದ್ರೆ 4 ಸಾಲುಗಳಿರ್ತವೆ ಪದ್ಯದಲ್ಲಿ. ಅಕ್ಷರಗಳ ಸಂಖ್ಯೆ ಮತ್ತು ಗಣಗಳ ವಿಧದಲ್ಲಿ ಪ್ರತಿ ಪಾದವು ಸಮನಾಗಿರ್ತವೆ. ಅಂದ್ರೆ ಆ 4 ಸಾಲುಗಳು ಸಮವಾಗಿರ್ತವೆ. ಅಕ್ಷರಗಣ ಆಗಿರೋದ್ರಿಂದ ಅಕ್ಷರಗಳ ಸಂಖ್ಯೆಯಲ್ಲಿ, ಆ ಗಣದ ವಿಧಗಳಲ್ಲಿಯೂ ಸಹ ಗಣ ಅಂದ್ರೆ ಗುಂಪಿನ ವಿಧಗಳಲ್ಲಿಯೂ ಸಹ ಸಮವಾಗಿರ್ತವೆ. ಆದ್ರೆ ಬೇರೆ ಬೇರೆ ವೃತ್ತಗಳಿಗೆ ಬೇರೆ ಬೇರೆ ಲಕ್ಷಣಗಳಿರ್ತವೆ, ನಾನ್ ಮೊದ್ಲೇ ಹೇಳಿದಾಗೆ. ಈಗೇನ್ ಮಾಡೋಣ, ಇದು ವೃತ್ತ ಎಂದ್ರೇನು ಅನ್ನೋ ತಿಳ್ಕೊಂಡ್ವಿ, ವೃತ್ತದ ಲಕ್ಷಣವನ್ನ ತಿಳ್ಕೊಂಡ್ವಿ. ಆ 6 ಖ್ಯಾತ ಕರ್ನಾಟಕ ವೃತ್ತಗಳು ಯಾವ್ಯಾವ್ದು ಅನ್ನೋದನ್ನ ನೋಡ್ಬೇಕಲ್ವಾ? ಅದನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳ ವಿಧಗಳು ಅಂತ ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಏನೇನೋ ಬರ್ದಿದೆ ಅಲ್ವಾ ನಿಮ್ಗೆ, ಅಕ್ಷರಗಳು, ನಂಬರ್ಸು ಎಲ್ಲ ಇದೆ. ಇದನ್ನು ನೀವು ಏನ್ ಮಾಡ್ಬೇಕು, ಗಮನವಿಟ್ಟು ಕೇಳಿಸ್ಕೋಬೇಕು ಮಕ್ಕಳ. ನೋಡಿ, ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಇದು ಬಹಳ ಈಸಿ ಆಗುತ್ತೆ. ಇದನ್ನ ಫಸ್ಟ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಟ್ಟು ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟಿದೆ? 6 ಇವೆ. ಆ 6ರಲ್ಲಿ ನಾವೇನ್ ಮಾಡೋಣ, ಒಂದೊಂದನ್ನೇ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲನೇದು ಯಾವುದು? ಚಂಪಕಮಾಲಾ ವೃತ್ತ. ಮೊದಲನೇದು ಚಂಪಕಮಾಲಾ ವೃತ್ತ. ಇದರಲ್ಲಿ 21 ಅಕ್ಷರಗಳಿರ್ತವೆ, 7 ಗಣಗಳಿರ್ತವೆ. ನ, ಜ, ಭ, ಜ, 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 ರ ಅನ್ನುವಂತ 7 ಗಣಗಳಿರ್ತವೆ. ಇದಿಷ್ಟು ಫಸ್ಟ್ ಹೇಳ್ತಾ ಇದ್ದೀನಿ, ಆಮೇಲೆ ಒಂದೊಂದಾಗಿ ತಿರ್ಗಾ ಅದರ ಲಕ್ಷಣ ಸಮೇತವಾಗಿ ವಿವರಣೆಯನ್ನು ಕೊಡ್ತೀನಿ, ಉದಾಹರಣೆ ಸಹಿತವಾಗಿ. ಮೊದಲು ನಾವು ಇದಿಷ್ಟನ್ನು ಫಸ್ಟ್ ನೆನ್ಪಿಟ್ಕೋಬೇಕು ಮಕ್ಕಳ, ಅದನ್ನ ನೆನ್ಪಿಟ್ಕೊಳ್ಳಿ. ಮೊದಲನೇದು ಚಂಪಕಮಾಲಾ ವೃತ್ತ. ಅದ್ರಲ್ಲಿ ಎಷ್ಟು ಅಕ್ಷರ ಇರುತ್ತೆ ಅನ್ನೋದು ನೋಡ್ಬೇಕು. 21 ಅಕ್ಷರಗಳು, 7 ಗಣಗಳು. ಯಾವುದು? ನ, ಜ, ಭ, ಜ, 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 ರ ಅನ್ನುವಂಥದ್ದು. ಎರಡನೇದು ಯಾವುದು? ಉತ್ಪಲಮಾಲಾ ವೃತ್ತ. ಇಲ್ಲಿ 20 ಅಕ್ಷರಗಳಿರ್ತವೆ. 20 ಅಕ್ಷರ ಅಂತಂದ್ರೆ 6 ಗಣಗಳು ಬರ್ತವೆ. ಭ, ರ, ನ, ಭ, ಭ, ರ 6 ಗಣಗಳು, ಮತ್ತು ಕೊನೆಯಲ್ಲಿ ಲಘು ಮತ್ತು ಗುರು ಬರ್ತವೆ ಅನ್ನೋದನ್ನ ನೆನ್ಪಿಟ್ಕೋಬೇಕು, 20 ಅಕ್ಷರ ಆಗಿರೋದ್ರಿಂದ. ಮೂರನೇದು ಯಾವುದು? ಮತ್ತೆ ವಿಕ್ರೀಡಿತ ವೃತ್ತ. ಇದರಲ್ಲಿಯೂ 20 ಅಕ್ಷರ. ನೋಡಿ, ನಾವು ಇದೆರಡರಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿಯ ಗಣಗಳಲ್ಲಿ ಯಾವ್ಯಾವ ಹೆಸರಿನ ಗಣಗಳು ಬರ್ತವೆ ಅನ್ನೋದು ಫಸ್ಟ್ ನೋಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ 20 ಅಕ್ಷರಗಳಿವೆ. ಇಲ್ಲಿ ಯಾವ್ದು ಗಣ ಬರುತ್ತೆ? ಸ, ಭ, ರ, ನ, ಮಯ. ಸಗಣ ಫಸ್ಟ್ ಬರುತ್ತೆ, ಇಲ್ಲಿ ಭಗಣ ಫಸ್ಟ್ ಬರುತ್ತೆ. ಇಲ್ಲಿಯೂ ಸಹ ಅಷ್ಟೇ 6 ಗಣಗಳು, ಕೊನೆಯಲ್ಲಿ ಲಘು ಮತ್ತು ಗುರು ಬರ್ತವೆ. ಹಾಗೆ ನಾಲ್ಕನೇದು ಯಾವುದು? ಶಾರ್ದೂಲ ವಿಕ್ರೀಡಿತ ವೃತ್ತ. ಇಲ್ಲಿ 19 ಅಕ್ಷರಗಳು. ಇದು ಒಂದೇ ಬರೋದ್ರಿಂದ ನಮ್ಗೆ 19 ಅಕ್ಷರ ನೋಡಿದ ತಕ್ಷಣ ನಾವೇನ್ ಮಾಡ್ತೀವಿ? ಓ, ಇದು ಶಾರ್ದೂಲ ವಿಕ್ರೀಡಿತ ಅಂತ ನಾವು ನೋಡ್ಕೊಂಡ್ಬಿಡ್ತೀವಿ, ಕನ್ಫ್ಯೂಸ್ ಮಾಡ್ಕೊಳಲ್ಲ. ಇಲ್ಲಿ 6 ಗಣ, ಮ, ಸ, ಜ, ಸ, ತ, ತ, ಆಮೇಲೆ ಒಂದು ಗುರು ಇರುತ್ತೆ. ಐದನೇದು ಸೃಗ್ಧರಾ ವೃತ್ತ. ನೋಡಿ, ಇಲ್ಲೂ ತಿರ್ಗಾ 21 ಅಕ್ಷರ ಬಂತು. ಚಂಪಕಮಾಲಾ ವೃತ್ತದಲ್ಲಿ 21 ಅಕ್ಷರ, ಸೃಗ್ಧರಾನಲ್ಲೂ 21 ಅಕ್ಷರಗಳನ್ನ ನೋಡ್ತೀವಿ ನಾವು. ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳಿದ್ದಾರೆ? ಮರ. ಯಾವ್ಯಾವ ಗಣಗಳು? ಮರ, ಭ, ನ, ಯ, ಯ, ಯ ಅನ್ನೋದು. ಇಲ್ಲಿ ನ. ಚಂಪಕಮಾಲಾ ವೃತ್ತದಲ್ಲಿ 21 ಅಕ್ಷರಗಳಿದ್ರು ನಾವ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಚಂಪಕಮಾಲಾ ವೃತ್ತದಲ್ಲಿ ನಗಣ ಬರುತ್ತೆ ಮೊದ್ಲು, 3 ಲಘು ಇರುವಂತದ್ದು. ಹಾಗೆ ಇಲ್ಲಿ ಏನ್ ಬರುತ್ತೆ? ಮಗಣ ಬರುತ್ತೆ. ಹಾಗೆ ಇನ್ನೊಂದು ನೋಡಿ, ಇದೆಲ್ಲವನ್ನ ನಾವು ಜಸ್ಟ್ ಇಲ್ಲಿ ಅಕ್ಷರಗಣಗಳ ಆ ಪದ್ಯವಷ್ಟೇ ಅಲ್ಲ ನಾವು ನೆನ್ಪಿಟ್ಕೊಳ್ಳೋದು, ಇದಕ್ಕೂ 6 ವೃತ್ತಗಳನ್ನ ನೆನ್ಪಿಟ್ಕೊಳ್ಳೋಕು ಒಂದ್ ಪದ್ಯ ಇದೆ. ಆ ಪದ್ಯನೂ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಇದಾದ್ಮೇಲೆ ಆ ಪದ್ಯನೂ ತೋರಿಸ್ತೀನಿ ನಿಮ್ಗೆ. ಆರನೇದು ಮಹಾಸೃಗ್ಧರಾ ವೃತ್ತ. ಇಲ್ಲಿ 22 ಅಕ್ಷರಗಳು. ಇಲ್ಲೂ ನಮ್ಗೆ ತೊಂದರೆ ಆಗಲ್ಲ, 22 ಅಕ್ಷರ ಮತ್ತು ಈ 19 ಅಕ್ಷರ ಇರೋದು ಶಾರ್ದೂಲ ವಿಕ್ರೀಡಿತ, 22 ಅಕ್ಷರ ಇರೋದು ಮಹಾಸೃಗ್ಧರ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಗಣಗಳು ಎಷ್ಟು ಬರ್ತವೆ? 7 ಗಣ ಮತ್ತು ಒಂದು ಗುರು ಬರುತ್ತೆ. ಸ, ತ, ತ, ನ, ಸ, ರ, ರ ಅನ್ನುವಂಥದ್ದು, ಹಾಗೆ ಒಂದು ಗುರು ಅನ್ನೋದು ಬರ್ತವೆ. ಈ 6 ಗಣಗಳನ್ನ ನಾವೇನ್ ಮಾಡ್ಬೇಕು? ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಮತ್ತು ಇದನ್ನ ನೆನ್ಪಿಟ್ಕೋಬೇಕು.
ಪ್ರತಿಯೊಂದು ಗಣಗಳ ಹೆಸರುಗಳನ್ನ, ಅದರಲ್ಲಿ ಎಷ್ಟು ಅಕ್ಷರ ಬರ್ತವೆ, ಆಮೇಲೆ ಎಷ್ಟು ಗಣಗಳ ಬರ್ತವೆ ಅನ್ನುವಂಥದ್ದು. ಇಲ್ಲಿ ವೃತ್ತಗಳ ಹೆಸರು 6 ಅಕ್ಷರಗಳು ಮತ್ತು ಗಣಗಳು ಇಷ್ಟು ನೆನ್ಪಿಟ್ಕೋಬೇಕಾಗತ್ತೆ. ಗೊತ್ತಾಯ್ತಾ? ಈಗ ಏನ್ ಮಾಡೋಣ, ಈ 6 ಖ್ಯಾತ ಕರ್ನಾಟಕ ವೃತ್ತಗಳನ್ನ ದೀರ್ಘವಾಗಿ ನೋಡೋಕ್ಕಿಂತ ಮೊದಲು ಅದನ್ನು ನೆನ್ಪಿಟ್ಕೊಳ್ಳುವಂತ ಪದ್ಯವನ್ನ ನೋಡ್ತಾ ಹೋಗೋಣ. ನೋಡಿ, ವೃತ್ತಗಳನ್ನ ಸುಲಭವಾಗಿ ನೆನ್ಪಿಟ್ಕೊಳ್ಬೇಕಾದ್ರೆ ಈ ಪದ್ಯವನ್ನು ನಾವು ಅರ್ಥ ಮಾಡ್ಕೊಂಡು ಕಂಠಪಾಠ ಮಾಡ್ಬೇಕಾಗತ್ತೆ. ಗುರು ಒಂದಾದಿಯುಳುತ್ಪಲಂ, ಗುರು ಮೊದಲ್ ಮೂರಾಗೆ ಶಾರ್ದೂಲಮ, ಗುರು ನಾಲ್ಕಾಗಿರಲಂತು ಸ್ರಗ್ಧರೆ, ಲಘು ದ್ವಂದ್ವಂ ಗುರುದ್ವಂದ್ವಮಾಗಿರೆ ಮತ್ತೆ ಭ, ಲಘುದ್ವಯ ತ್ರಿಗುರುವಿಂದಕುಂ ಮಹಾಸ್ರಗ್ಧರ, ಹರಿಣಾಕ್ಷಿ ಲಘು ನಾಲ್ಕು ಚಂಪಕಮಿವಾರುಂ ಖ್ಯಾತ ಕರ್ನಾಟಕಂ ಅಂತ ಇಲ್ಲಿ ಹೇಳಿದ್ದಾರೆ. ಗುರು ಒಂದಾದಿಯೋಳು ಉತ್ಪಲಂ, ಉತ್ಪಲ ಮಾಲೆಗೆ ಗುರು ಒಂದು ಬರುತ್ತೆ ಮೊದಲು ಅನ್ನೋದು, ಅದು ಹೇಗೆ ಅನ್ನೋದು ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತೀನಿ ನಾನು. ಗುರು ಮೊದಲ್ ಮೂರಾಗಿ, ಮೊದಲು 3 ಗುರು ಬಂದ್ರೆ ಅದು ಶಾರ್ದೂಲ. ಗುರು ನಾಲ್ಕಾಗಿರಲಂತೂ ಸ್ರಗ್ಧರೆ, 4 ಗುರು ಬಂದಾಗ ಅಲ್ಲಿ ಅದು ಸ್ರಗ್ಧರ ವೃತ್ತವಾಗತ್ತೆ. ಲಘು ದ್ವಂದ್ವಂ ಗುರುದ್ವಂದ್ವಮಾಗಿರೆ ಮತ್ತೇವ, 2 ಲಘು 2 ಗುರು ಬಂದರೆ ಅದು ಮತ್ತೇವ ವಿಕ್ರೀಡಿತ. ಲಘುದ್ವಯ ತ್ರಿಗುರುವಿಂದಕುಂ, 2 ಲಘು 3 ಗುರು ಬಂದ್ರೆ ಮಹಾಸ್ರಗ್ಧರ. ಹರಿಣಾಕ್ಷಿ ಲಘು 4 ಚಂಪಕಮಿವಾರುಂ ಅಂದ್ರೆ 4 ಲಘು ಬಂದ್ರೆ ಅದು ಚಂಪಕಮಾಲಾ ವೃತ್ತ. ಚಂಪಕಮಿವಾರುಂ ಖ್ಯಾತ ಕರ್ನಾಟಕಂ ಅನ್ನೋದು ಇಲ್ಲಿ ಜಸ್ಟ್ ಇದರ ಅರ್ಥನ ಹೇಳಿದೀನಿ. ಅದು ಹೇಗ್ ಬರುತ್ತೆ ಅನ್ನೋದು ಒಂದೊಂದು ಉದಾಹರಣೆಯಿಂದ ನಾವು ನೋಡ್ತಾ ಹೋಗೋಣ. ಮೊದಲನೇದು ಯಾವುದು? ಚಂಪಕ ಮಾಲಾ ವೃತ್ತ. ಇದರ ಲಕ್ಷಣಗಳನ್ನ ನಾವು ನೋಡ್ಬೇಕು. ಪ್ರತಿ ಪಾದದಲ್ಲೂ ಅಂದ್ರೆ 4 ಸಾಲುಗಳಿರ್ತವೆ. ಪ್ರತಿ ಪಾದದಲ್ಲಿ 21 ಅಕ್ಷರಗಳಿರ್ತವೆ. ಆದ್ರೆ ನಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಒಂದೇ ಸಾಲನ್ನ ಕೊಡ್ತಾರೆ ವೃತ್ತದಲ್ಲಿ. ಗೊತ್ತಾಯ್ತಾ? ಪ್ರತಿ ಪಾದದಲ್ಲಿ 21 ಅಕ್ಷರಗಳಿವೆ. ಪ್ರತಿ ಪಾದವು ನ, ಜ, ಭ, ಜ, 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 ರ ಎಂಬ 7 ಗಣಗಳಿಂದ ಕೂಡಿರ್ತವೆ. ಪ್ರತಿ ಪಾದದಲ್ಲಿಯೂ 7 ಗಣಗಳು ಇರ್ತವೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ನೋಡಿ. ಹರಿಣಾಕ್ಷಿ ಲಘು 4 ಚಂಪಕಮಿವಾರುಂ, ಪದ್ಯ ನೆನ್ಪಾಯ್ತಾ ಇವಾಗ ಹೇಳಿರೋದು? ಕೊನೆಯಲ್ಲಿ ಬಂದಿತ್ತು ನೋಡಿ, ಕೊನೆ ಸಾಲಲ್ಲಿ. ಹರಿಣಾಕ್ಷಿ ಲಘು 4 ಚಂಪಕಮಿವಾರುಂ ಅಂದ್ರೆ ಇಲ್ಲಿ ಲಘು 4 ಇದ್ರೆ ಚಂಪಕಮಾಲಾ ವೃತ್ತವಾಗತ್ತೆ. ಲಘು 4 ಇರ್ಬೇಕಾದ್ರೆ ಚಂಪಕಮಾಲಾ ವೃತ್ತವಾಗ್ಬೇಕಾದ್ರೆ ಇಲ್ಲಿ ಮೊದಲು 3 ಲಘು ಮೊದಲು ಬರ್ಬೇಕು. 3 ಅಕ್ಷರಗಳ ವಿಭಾಗ ಮಾಡಿರ್ತೀವಲ್ಲ ಗಣ ವಿಭಾಗನ, 4 ಅಕ್ಷರ ಸೇರ್ಸಕ್ಕಾಗಲ್ಲ. ಇಲ್ಲಿ ಲಘು 4 ಇದೆ ಅಂತ ಹೇಳಿ 4 ಅಕ್ಷರ ಸೇರ್ಸ್ 4 ಲಘು ಮಾಡಿದಾರೆ ಅನ್ಕೋಬೇಡಿ. ಇಲ್ಲಿ ನೋಡಿ, ಮೊದಲನೇದು ಯಾವ್ದು? ನಗಣ. ನಗಣ ಬರ್ಲೇಬೇಕು ಇಲ್ಲಿ. ಹರಿಣಾಕ್ಷಿ ಲಘು 4 ಚಂಪಕಮಿವಾರುಂ, ಆ ಪದ್ಯ ನೆನ್ಪಿಟ್ಕೊಂಡಾಗ ಇದು ಗೊತ್ತಾಗತ್ತೆ. ಅವಾಗ ಇಲ್ಲಿ ಏನಾಗುತ್ತೆ? 3 ಲಘು ಬಂದಿರುತ್ತೆ. ಇನ್ನೊಂದು ಲಘು ಬೇಕಲ್ಲ. ಗುರು ಲಘು ನಡುವಿರೆ ಜರಗಣ ಅಂತೀವಲ್ವಾ, ಇಲ್ಲಿ ಜಗಣ ಮೊದ್ಲು ಲಘು ಬರುತ್ತೆ, ಆಮೇಲೆ ಗುರು ಬರುತ್ತೆ. ಇವಾಗ ಏನಾಯ್ತು? 4 ಗುರು ಆಯ್ತಲ್ವಾ, ಸಾರಿ 4 ಲಘು ಆಯ್ತಲ್ವಾ, 4 ಲಘು ಬರ್ತವೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಈ ಪದ್ಯದ ರೀತಿನಲ್ಲೇ ಇಲ್ಲಿ 7 ಗಣಕ್ಕೂ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ ನೋಡಿ. ನಜ ಭಜ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕ ಮಾಲೆ ಎಂದ ಪರ್ ಅನ್ನುವಂತ ಸೂತ್ರನೂ ಇದೆ. ಈ ಸೂತ್ರನೂ ನಾವು ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ. ನಜ ಭಜ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕ ಮಾಲೆ ಎಂದ ಪರ್ ಅಂದ್ರೆ ನಗಣ, ಜಗಣ, ಬಗಣ, ಜಗಣ, ಜಗಣ, ಜಗಣ ಮತ್ತು ರಗಣ ಅನ್ನುವಂಥದ್ದು ಬರುತ್ತೆ ಅನ್ನೋದು ನೆನ್ಪಿಟ್ಕೋಬಹುದು. 7 ಗಣಗಳು. ಚಂಪಕ ಮಾಲಾ ವೃತ್ತದಲ್ಲಿ 21 ಅಕ್ಷರಗಳು ಬರ್ತವೆ. ನ, ಜ, ಭ, ಜ, ಜ, ಜರ ಎನ್ನುವಂತ 7 ಗಣಗಳಿರ್ತವೆ. ಇಲ್ಲಿ ನಜ ಭಜ ಜಂಜರಂ ಬಗೆಗೊಳ್ಳುತ್ತಾರೆ ಚಂಪಕ ಮಾಲೆ ಎಂದ ಪರ್ ಎನ್ನುವಂತ ಸೂತ್ರವನ್ನ ನೋಡ್ತೀವಿ. ಹರಿಣಾಕ್ಷಿ ಲಘು 4 ಚಂಪಕಮಿವಾರುಂ ಎನ್ನುವಂತ ಈ ಪದ್ಯವನ್ನ ನಾವು ನೆನ್ಪು ಮಾಡ್ಕೋಬಹುದು. 4 ಯಾವುದು ಲಘು ಬಂದಿರುವಂತದ್ದು. ಇಲ್ಲಿ ಒಂದು ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡ್ಬೇಕು ನಾವಿಲ್ಲಿ? ಯಾವಾಗ್ಲೂ ನಿಮ್ಗೆ ಒಂದ್ ಲೈನ್ ಕೊಟ್ಟಿರ್ತಾರಲ್ವಾ ಎಕ್ಸಾಮ್ ಅಲ್ಲಿ, ಫಸ್ಟ್ ನಾವು ಅದರ ಅಕ್ಷರಗಳನ್ನ ಕೌಂಟ್ ಮಾಡ್ಕೋಬೇಕು. ಇಲ್ಲಿ ವಿಭಾಗ ಮಾಡೇ ಕೊಟ್ಟಿರ್ತಾರೆ, ಎಕ್ಸಾಮ್ ಅಲ್ಲಿ ನಿಮ್ಗೆ ವಿಭಾಗ ಮಾಡ್ಕೊಟ್ಟಿಲ್ಲ. ನಾನಿಲ್ಲಿ ಉದಾಹರಣೆ ಕೊಟ್ಟಿರೋದ್ರಿಂದ ಅದನ್ನ ವಿಭಾಗ ಮಾಡ್ಕೊಟ್ಟಿದ್ದೀನಿ. ಇಲ್ಲಿ ಕೌಂಟ್ ಮಾಡ್ತಾ ಹೋಗೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 21 ಅಕ್ಷರ ಇದೆ ತಾನೆ? 21 ಅಕ್ಷರ ಇದೆ. 3 ಅಕ್ಷರಗಳಿಗೆ ನಾವೇನ್ ಮಾಡ್ತೀವಿ? ವಿಭಾಗ ಮಾಡ್ತಾ ಹೋಗ್ತೀವಿ. ಮಾಡಿದ್ಮೇಲೆ ಏನ್ ಮಾಡ್ತೀವಿ? ಫಸ್ಟ್ ಮೊದಲನೇದಕ್ಕೆ ನಾವು ಗುರು ಲಘು ಹಾಕ್ತಾ ಹೋಗ್ತೀವಿ. ಅವಾಗ ಇಲ್ಲಿ ಏನಾಯ್ತು? 3 ಲಘು ಬಂತು. 3 ಲಘು ಬಂತು. ಅವಾಗ ನಗಣ. ಕೆಲವ್ರಿಗೆ ಅದು ನೆನಪಾಗದೆ ಇದ್ರೆ
ಇಲ್ಲಿರುವಂತಹ ಸೂತ್ರ ನೆನಪಾಗದೆ ಇದ್ರೆ ಎರಡನೇದು ಹಾಕ್ತೀರಾ. ಎರಡನೇದು ಹಾಕಿದಾಗ ಏನಾಗುತ್ತೆ, ಇಲ್ಲಿ ಲಘು ಬಂತು, ಇಲ್ಲಿ ಗುರು ಲಘು. ಅವಾಗ ಅದ್ ನೆನ್ಪಿರುತ್ತೆ, ಜಗಣ, ಗುರು ಲಘು ನಡುವಿರೆ ಜರಗಣ ಅಂತ ಬಂದಿತ್ತಲ್ವ, ಇಲ್ಲಿ 4 ಲಘು ಬಂತು. ಅವಾಗ ಈ ಪದ್ಯ ನೆನ್ಪು ಮಾಡ್ಕೋತೀರಾ. ಹರಿಣಾಕ್ಷಿ ಲಘು 4 ಚಂಪಕ ವಿಮಿವಾರುಂ. ಹಾ, ಹಾಗಾದ್ರೆ ಇದು ಚಂಪಕ ಮಾಲಾರುತ್ತ ಅನ್ನೋದು ಕನ್ಫರ್ಮ್ ಆಗತ್ತೆ. ಯಾಕಂದ್ರೆ ಅಲ್ಲಿ 2 ಇರೋದ್ರಿಂದ 21 ಅಕ್ಷರದ 2 ವೃತ್ತಗಳೇ ಸಿಗ್ತವೆ ನಮ್ಗೆ ಅದರಿಂದ ಇಲ್ಲಿ. ಹಾಗೆ ಇಲ್ಲಿ ಏನ್ ಮಾಡ್ತೀರಾ, ಮುಂದೆ ಹಾಕ್ತಾ ಹೋಗ್ತೀರಾ. ಅವಾಗ ನ ಜ ಭ ಜ ಜ ಝ ಝ ರ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗತ್ತೆ ಅಂದ್ರೆ ಇದೆಲ್ಲ ಕಲ್ತಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗತ್ತೆ. ಇಲ್ಲದೆ ಸುಮ್ನೆ ಹೋಗಿ ಎಕ್ಸಾಮ್ ಅಲ್ಲಿ ಏನು ಗೊತ್ತಿಲ್ಲದೆ ಹೋದ್ರೆ ಬರಲ್ಲ. ಇದನ್ನೆಲ್ಲ ಕಲ್ತ್ಕೊಂಡಿದ್ರೆ ಅವಾಗ ಓ ಇದನ್ನೆಲ್ಲ ನಾವು ನೋಡಿದ್ವಲ್ಲ, ಇಲ್ಲಿ ಕಲ್ತಿದ್ವಲ್ಲ ಅಂತ ನೆನಪಾಗಿ ನಾವೇನ್ ಮಾಡ್ತೀವಿ, ಇದು ಚಂಪಕಮಾಲಾ ವೃತ್ತ ಅನ್ನೋದನ್ನ ನೋಡ್ತೀವಿ. 7 ಗಣಗಳು ಬಂದಿರೋದನ್ನ ನೋಡ್ತೀವಿ. ಈಗ ಚಂಪಕಮಾಲಾ ವೃತ್ತದ ಬಗ್ಗೆ ಗೊತ್ತಾಯ್ತಲ್ವಾ, ನಾವ್ ಇಷ್ಟನ್ನ ನೆನ್ಪಿಟ್ಕೋಬೇಕಾಗತ್ತೆ. ಈಗ ಏನ್ ಮಾಡೋಣ, 2ನೇ ವೃತ್ತವನ್ನ ನೋಡ್ತಾ ಹೋಗೋಣ. ಉತ್ಪಲ ಮಾಲಾವೃತ್ತ. ಎರಡನೇದು ಉತ್ಪಲ ಮಾಲಾವೃತ್ತ. ಇದರ ಲಕ್ಷಣನೂ ಸಹ ಸೇಮ್, 4 ಪಾದಗಳುಳ್ಳ ಪದ್ಯ ಅಂದ್ರೆ 4 ಸಾಲಿರುತ್ತೆ. ಪ್ರತಿ ಪಾದವು ಅಕ್ಷರಗಳ ಸಂಖ್ಯೆಯಲ್ಲಿ ಸಮನಾಗಿರ್ತವೆ. ಅಂತಂದ್ರೆ ಪ್ರತಿ ಪಾದದಲ್ಲಿ ಅಕ್ಷರಗಳು ಸಮವಾಗಿರ್ತವೆ. ಎಷ್ಟು ಅಕ್ಷರ ಇರ್ತವೆ ಇಲ್ಲಿ? 20 ಅಕ್ಷರಗಳು ಇರ್ತವೆ. ಇಲ್ಲಿ 20 ಅಕ್ಷರಗಳಿರ್ತವೆ. ಪ್ರತಿ ಪಾದದಲ್ಲೂ ಭ ರ ನ ಭ ಭ ರ ಎನ್ನುವಂತ 7 ಗಣಗಳು ಬರ್ತವೆ. ಕೊನೆಯಲ್ಲಿ ಒಂದು ಲಘು ಮತ್ತು ಒಂದು ಗುರು ಇರ್ತವೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ಇಲ್ಲಿ ಪದ್ಯ ನೋಡಿ, ಗುರು ಒಂದಾದಿಯೋಳು ಉತ್ಪಲಂ. ಗುರು ಒಂದಾದಿಯೋಳು ಅಂದ್ರೆ ಗುರು ಮೊದಲು ಬರಬೇಕು ಅಂತಂದ್ರೆ ಗುರು ಮೊದಲು ಬರ್ಬೇಕು, 2 ಗುರು ಬರಬಾರ್ದು, ಆಮೇಲೆ ಅಲ್ಲಿ ಲಘು ಇರ್ಲೇಬೇಕು. ಗುರು ಒಂದಾದಿಯೋಳು ಉತ್ಪಲಂ ಅಂತ ಇಲ್ಲಿ ಪದ್ಯಕ್ಕೆ ಇಲ್ಲಿ ಸೂತ್ರ. ಉತ್ಪಲ ಮಾಲೆಯಪ್ಪುದು ಭ, ಬಗಣ ಬಂದ್ರೆ ಮಾತ್ರ ಗುರು ಮೊದಲು ಬರುತ್ತೆ. ಗುರು ಮೊದಲು ಬಂದು ಆಮೇಲೆ 2 ಏನ್ ಬರುತ್ತೆ, ಲಘು ಬರುತ್ತೆ. ಆವಾಗ ಉತ್ಪಲ ಮಾಲೆಯಪ್ಪುದು ಭರಂ ನಭಭಂ ರಲಗಂ ನೆಗಳ್ ನಿರಲ್ ಅನ್ನುವಂತ ಸೂತ್ರವನ್ನು ಸಹ ನಾವು ನೋಡ್ತೀವಿ. ಅಂದ್ರೆ ಇಲ್ಲಿ ಭಗಣ ಅನ್ನೋದು ಮೊದ್ಲು ಬರುತ್ತೆ. ಗುರು ಒಂದಾದಿಯೋಳು ಉತ್ಪಲಂ ಅಂದ್ರೆ ಇಲ್ಲಿ ಭಗಣ ಮೊದ್ಲು ಬರುತ್ತೆ, ಆಮೇಲೆ ರಗಣ ಬರುತ್ತೆ, ನಗಣ ಭಗಣ ಭಗಣ ರಗಣ, ಆಮೇಲೆ ಒಂದು ಲಘು ಒಂದು ಗುರು ಅನ್ನೋದು ಬರುತ್ತೆ. ಈ ರೀತಿಯಾಗಿ ನಾವು ನೆನ್ಪಿಟ್ಕೋಬೇಕು. ಉತ್ಪಲ ಮಾಲಾ ವೃತ್ತದಲ್ಲೂ 20 ಅಕ್ಷರಗಳಿರ್ತವೆ. ಭರ ನ ಭ ಭರ ಎನ್ನುವಂತ 7 ಗಣಗಳನ್ನ ನೋಡ್ತೀವಿ. ಕೊನೆಯಲ್ಲಿ ಒಂದು ಲಘು ಒಂದು ಗುರುವನ್ನು ನೋಡ್ತೀವಿ. ಗುರು ಒಂದಾದಿಯೋಳು ಉತ್ಪಲಂ, ಮೊದಲು ಗುರು ಬಂದಾಗ ಅದು ಭಗಣವಾಗಿ ಅದು ಉತ್ಪಲ ಮಾಲಾ ವೃತ್ತವಾಗುತ್ತೆ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಈ ಸೂತ್ರವನ್ನು ಸಹ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಎರಡನೇ ವೃತ್ತ. ಈಗ ಏನ್ ಮಾಡೋಣ, 3ನೇ ವೃತ್ತವನ್ನ ನೋಡ್ತಾ ಹೋಗೋಣ. 3ನೇದು ಯಾವುದು? ಮತ್ತೆ ಭವಿಕ್ರೀಡಿತ ವೃತ್ತ. ಮತ್ತೆ ಭವಿಕ್ರೀಡಿತ ವೃತ್ತದಲ್ಲೂ ಅಷ್ಟೇ ಪ್ರತಿ ಪಾದದಲ್ಲೂ 20 ಅಕ್ಷರಗಳಿವೆ. ಪ್ರತಿ ಪಾದವು ಸ ಭ ರ ನ ಮಯ ಎಂಬ 6 ಗಣಗಳಿಂದ ಕೂಡಿದ್ದು. ಕೊನೆಯಲ್ಲಿ ಒಂದು ಲಘು ಮತ್ತು ಒಂದು ಗುರು ಇರ್ತವೆ. ಅದಕ್ಕೂ ಮೊದಲು ನೋಡಿದ್ ಇವಾಗ ಯಾವುದು? ಉತ್ಪಲ ಮಾಲಾ ವೃತ್ತದಲ್ಲೂ ಎಷ್ಟು ಅಕ್ಷರಗಳಿತ್ತು? 20 ಅಕ್ಷರಗಳು. ಅದೇ ರೀತಿ ಇಲ್ಲಿ ಮತ್ತೆ ಭವಿಕ್ರೀಡಿತದಲ್ಲೂ 20 ಅಕ್ಷರಗಳಿವೆ. ಆದರೆ ಅಲ್ಲಿ ಮೊದ್ಲು ಯಾವ್ದು ಬಂತು? ಭಗಣ. ಗುರು ಒಂದಾದಿಯೋಳು ಉತ್ಪಲಂ ಅನ್ನೋದನ್ನ ನೆನ್ಪಿಟ್ಕೊಂಡ್ರಿ. ಇಲ್ಲಿ ಲಘು ದ್ವಂದ್ವಂ ಗುರು ದ್ವಂದ್ವಂ ಆಗಿರಿ ಮತ್ತೆ ಬಾ ಅಂದ್ರೆ ಲಘು ದ್ವಂದ್ವ, ಲಘು 2 ಗುರು 2 ಬಂದ್ರೆ ಅಲ್ಲಿ ಏನಾಗುತ್ತೆ, ಮತ್ತೆ ಭವಿಕ್ರೀಡಿತವಾಗತ್ತೆ. ಅಂದ್ರೆ ಲಘು 2 ಗುರು 2 ಬರ್ಬೇಕಾದ್ರೆ ಇಲ್ಲಿ ಯಾವ ಗಣ ಬರ್ಬೇಕು? ಅಕ್ಷರ ಗಣ ಸಗಣ ಫಸ್ಟ್ ಬರ್ಬೇಕು. ಸಗಣ ಫಸ್ಟ್ ಅಂತಂದ್ರೆ ಏನಾಗತ್ತೆ, ಲಘು ಕೊನೆಯಲ್ಲಿ ಗುರು ಕೊನೆಯಲ್ಲಿ ಬರುತ್ತೆ. ಸಗಣ ಗುರು ಕೊನೆಯಲ್ಲಿ ಬರಲು ಸಗಣ ಸತಗಣ. ಲಘು ಕೊನೆಯಲ್ಲಿ ಬಂದ್ರೆ ಏನಾಗತ್ತೆ? ತಗಣ ಆಗತ್ತೆ. ಗುರು ಕೊನೆಯಲ್ಲಿ ಬಂದ್ರೆ ಸಗಣ ಸಲಗಂ. ಇದು ಸಗಣ. ಇಲ್ಲಿ ಏನಾಯ್ತು? 2 ಲಘು ಬಂತಲ್ವಾ, ಇಲ್ಲಿ ಒಂದು ಗುರು ಇದೆ. ಈಗ 2ನೇ ಇದ್ರಲ್ಲಿ ನಮ್ಗೆ ಭಗಣ ಅಂದ್ರೆ ಮೊದ್ಲು ಗುರು ಬಂದು 2 ಲಘು ಬಂತು. ಅಂದ್ರೆ ಇಲ್ಲಿ ನೋಡಿ 2 ಲಘು 2 ಗುರು ಕಾಣಿಸ್ತಾ ಇದೆಯಾ? ಲಘು ದ್ವಂದ್ವಂ ಗುರು ದ್ವಂದ್ವಂ ಆಗಿರೆ ಮತ್ತೆ ಬ ಅನ್ನೋದು ಗೊತ್ತಾಯ್ತಾ? ಲಘು 2 ಗುರು 2, ಲಘು ದ್ವಂದ್ವಂ ಗುರು ದ್ವಂದ್ವಂ ಆಗಿರೆ ಮತ್ತೆ ಬ. ಇಲ್ಲಿ ಸೂತ್ರ ಏನ್ ಹೇಳತ್ತೆ? ಸಬರಂ ನಮ್ಮಯ ಲಂಗಮುಂ ಬಗೆಗೊಳ್ಳಲ್ ಮತ್ತೆ ಭವಿಕ್ರೀಡಿತಂ ಅನ್ನುವಂಥದ್ದು. ಇಲ್ಲಿಯೂ ಸಹ ಅಷ್ಟೇ ಉದಾಹರಣೆಯನ್ನು ಏನ್ ಮಾಡ್ಬೇಕು, ಫಸ್ಟ್ ಅಕ್ಷರಗಳನ್ನ ಲೆಕ್ಕ ಮಾಡ್ಕೋಬೇಕು. ಸೇಮ್ ಇರೋದ್ರಿಂದ 20 ಅಕ್ಷರ ಇಲ್ಲೂ ಇರುತ್ತೆ ನಮ್ಗೆ. ಉತ್ಪಲ ಮಾಲಾ ವೃತ್ತದಲ್ಲೂ 20 ಅಕ್ಷರ ಇರುತ್ತೆ.
ಆದ್ರೆ ಅಲ್ಲಿಯ ಗಣ, ಆಮೇಲೆ ಅಲ್ಲಿ ಗುರು ಒಂದಾದಿಯೋಳು ಉತ್ಪಲಂ, ಇಲ್ಲಿ ಲಘುದ್ವಂದ್ವಂ ಗುರುದ್ವಂದ್ವಂ ಆಗಿರೆ ಮತ್ತೆ ಭ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಸಬರಂ ನಂ ಮಾಯ ಲಂಗಮಂ ಬಗೆಗೊಳ್ಳಲ್ ಮತ್ತೆ ಭವಿ ಕ್ರೀಡಿತಂ, ಸಗಣ ಭಗಣ ರಗಣ ನಗಣ ಮಗಣ ಯಗಣ ಬಂದು ಕೊನೆಯಲ್ಲಿ ಒಂದು ಲಘು ಮತ್ತು ಒಂದು ಗುರು ಉಳ್ಕೊಳ್ಳತ್ತೆ. ಇದು ಮತ್ತೆ ಭವಿ ಕ್ರೀಡಿತ ವೃತ್ತದ ಬಗ್ಗೆ ಆಯ್ತು. ಈಗ ಏನ್ ಮಾಡೋಣ, ನಾಲ್ಕನೆಯ ವೃತ್ತವನ್ನ ನೋಡ್ತಾ ಹೋಗೋಣ. ನಾಲ್ಕನೇ ವೃತ್ತ ತುಂಬಾ ಈಸಿ ಇದೆ ಅಲ್ವಾ ಮಕ್ಳ? ಎಷ್ಟು ಈಸಿಯಾಗಿ ಅರ್ಥ ಆಗತ್ತಲ್ವಾ? ನಾವೇನೋ ವೃತ್ತ, ಖ್ಯಾತ ಕರ್ನಾಟಕ ವೃತ್ತಗಳು ಅಂತಂದ್ರೆ ಎಷ್ಟು ಹೆದರ್ಕೋತಾ ಇದ್ವಿ. ಏನು ಹೆದರುವಂತ ಅವಶ್ಯಕತೆ ಇಲ್ಲ, ತುಂಬಾ ಈಸಿ ಆಗಿದೆ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ನಾಲ್ಕನೇದ್ ನೋಡಿ, ಶಾರ್ದೂಲ ವಿಕ್ರೀಡಿತ ವೃತ್ತ. ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿಯೂ ಸಹ 4 ಪಾದಗಳು. ಎಲ್ಲದರಲ್ಲೂ ಈಗ ವೃತ್ತದಲ್ಲಿ 4 ಪಾದಗಳು ಅಂದ್ರೆ 4 ಸಾಲಿನ ಪದ್ಯಗಳೇ ಇರ್ತವೆ. ಇಲ್ಲಿ ನೋಡಿ 19 ಅಕ್ಷರಗಳಿವೆ. ಇಲ್ಲಿ ನಮ್ಗೇನು ಅಷ್ಟು ಕನ್ಫ್ಯೂಸ್ ಆಗಲ್ಲ. ಶಾರ್ದೂಲ ವಿಕ್ರೀಡಿತ 19 ಅಕ್ಷರ ಇರೋದು ಶಾರ್ದೂಲ ವಿಕ್ರೀಡಿತ ಅಂತ ಗೊತ್ತಿರ್ಬೇಕು, ಕನ್ಫ್ಯೂಸ್ ಆಗಲ್ಲ ಅಂತಂದ್ರೆ ಓ ಇದು ಗೊತ್ತಾಗ್ಬಿಡತ್ತೆ ಅಲ್ಲ. ಆ ಮೊದ್ಲು ಸ್ಟಾರ್ಟಿಂಗ್ ಅಲ್ಲಿ ವೃತ್ತದಲ್ಲಿ ಒಂದು ಕೋಷ್ಟಕ ತೋರಿಸಿದ್ನಲ್ಲ, ಅದು ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ 19 ಅಕ್ಷರಗಳಿವೆ. ಪ್ರತಿ ಪಾದದಲ್ಲೂ ಮ ಸ ಜ ಸ ತ ತ ಎಂಬ 6 ಗಣಗಳು ಮತ್ತು ಒಂದು ಗುರು ಇರ್ತವೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ನೋಡಿ ಇಲ್ಲಿ ಗುರು ಮೊದಲ್ ಮೂರಾಗೆ ಶಾರ್ದೂಲಮ. ಗುರು ಮೊದಲ್ ಮೂರಾಗೆ ಅಂದ್ರೆ ಗುರು ಮೊದಲು 3 ಬಂದ್ರೆ ಶಾರ್ದೂಲ ಆಗತ್ತೆ, ಶಾರ್ದೂಲ ವಿಕ್ರೀಡಿತ ವೃತ್ತ ಆಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಹೇಗೆ ಗುರು ಮೊದಲ್ 3 ಅಂದ್ರೆ ಏನ್ ಬರುತ್ತೆ? ಕಣ್ಗೊಪ್ಪಲ್ ಮಸಜಂ ಸತಂ ತಗಮುಮ ಶಾರ್ದೂಲ ವಿಕ್ರೀಡಿತಂ. ಕಣ್ಗೊಪ್ಪಲ್ ಮಸಜಂ ಮಗಣ ಬಂತು ಇಲ್ಲಿ, ಮಗಣ ಬಂದಿದೆ ಇಲ್ಲಿ, ಮಗಣಗಳು ಇಲ್ಲಿ 3 ಬಂದಿದೆ ನೋಡಿ. ಇಲ್ಲಿ 3 ಬರ್ಬೇಕು, ಮಗಣ ಬರ್ಬೇಕಂದ್ರೆ 3 ಏನ್ ಬರ್ಬೇಕು? 3 ಗುರು ಬರ್ಬೇಕು. ಇಲ್ಲಿ ಮಗಣಕ್ಕೆ 3 ಗುರು ಬರ್ಬೇಕು. ಗುರು ಮೊದಲ್ ಮೂರಾಗೆ ಶಾರ್ದೂಲಮ. ಮೊದಲು 3 ಗುರು ಬಂದ್ರೆ ಅದು ಶಾರ್ದೂಲ ವಿಕ್ರೀಡಿತ ಆಗುತ್ತೆ. ಮೊದಲನೇದಾಗಿ ನಮ್ಗೆ 19 ಅಕ್ಷರ ಅಂದ ತಕ್ಷಣ ಶಾರ್ದೂಲ ವಿಕ್ರೀಡಿತ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆಮೇಲೆ ನಾವಿಲ್ಲಿ ಇದನ್ನ ಬಿಡಿಸಿ ನೋಡಿದಾಗ, ಇದನ್ನ ಗಣ ವಿಭಾಗ ಮಾಡಿ ಇದನ್ನ ನಾವು ಮಾತ್ರೆಗಳನ್ನ ಹಾಕಿದಾಗ ಇಲ್ಲಿ 3 ಗುರು ಬಂದ್ಬಿಟ್ರೆ ಇದು ಮಗಣ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಮಗಣ ಬರುತ್ತೆ, ಸಗಣ ಜಗಣ ಸಗಣ ತಗಣ ತಗಣ ಮತ್ತು ಕೊನೆಯಲ್ಲಿ ಒಂದು ಗುರು ಬರುತ್ತೆ. ಗುರು ಮೊದಲ್ ಮೂರಾಗೆ ಶಾರ್ದೂಲಮ ಅನ್ನುವಂಥದ್ದು ಅಂದ್ರೆ ಶಾರ್ದೂಲ ವಿಕ್ರೀಡಿತ ವೃತ್ತ ಅನ್ನೋದು ನಮ್ಗೆ ಗೊತ್ತಾಯ್ತು. ಇಲ್ಲಿ 19 ಅಕ್ಷರಗಳು, 6 ಗಣಗಳು, ಒಂದು ಗುರು ಇರ್ತವೆ. ಇದು ಸೂತ್ರ, ಇದನ್ನ ನೆನ್ಪಿಟ್ಕೊಳ್ಳುವಂತ ಪದ್ಯ. ಇದು ಒಂದು ಉದಾಹರಣೆ. ಈ ಉದಾಹರಣೆ ಸಹಿತ ನಿಮ್ಗೆ ಇಲ್ಲಿ ಹೇಳಿದ್ದೀನಿ, ಇದರಿಂದ ನಿಮ್ಗೆ ಇದು ಈಸಿ ಅನ್ಸುತ್ತೆ ನೋಡಿ. ಮಗಣ ಸಗಣ ಜಗಣ ಸಗಣ ತಗಣ ತಗಣ ಮತ್ತು ಗುರು ಅನ್ನೋದು. ನಾವು 4ನೇದನ್ನು ಸಹ ತಿಳ್ಕೊಂಡ್ವಿ. 4ನೇದು ಯಾವುದು? ಶಾರ್ದೂಲ ವಿಕ್ರೀಡಿತ ವೃತ್ತವನ್ನ ತಿಳ್ಕೊಂಡ್ವಿ. ಈಗೇನ್ ಮಾಡೋಣ, 5ನೇ ವೃತ್ತದ ಬಗ್ಗೆ ನೋಡ್ತಾ ಹೋಗೋಣ. 5ನೇದು ಯಾವುದು? ಸೃಗ್ಧರಾ ವೃತ್ತ. 5ನೇದು ಸೃಗ್ಧರಾ ವೃತ್ತ. ಇದು 4 ಪಾದಗಳಿಂದ ಕೂಡಿರ್ತವೆ. ಇಲ್ಲಿ 4 ಪಾದಗಳು ಅಂದ್ರೆ 4 ಸಾಲುಗಳು. ಪ್ರತಿ ಪಾದದಲ್ಲೂ 21 ಅಕ್ಷರಗಳಿದ್ದು ಇಲ್ಲಿ ಕ್ರಮವಾಗಿ ಮ ರ ಭ ನ ಯ ಯ ಯ ಎನ್ನುವಂತ 7 ಗಣಗಳನ್ನ ನೋಡ್ತೀವಿ. 21 ಅಕ್ಷರ ಇರ್ತವೆ, 7 ಗಣಗಳು ಸಹ ಇರ್ತವೆ. ಅದೇ ರೀತಿ 21 ಅಕ್ಷರ ಇರುವಂತ 7 ಗಣ ಇರುವಂತದ್ದು ಯಾವುದು? ಚಂಪಕ ಮಾಲಾ ವೃತ್ತ ಅಲ್ವಾ? ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ನೋಡಿ 21 ಅಕ್ಷರಗಳಿದ್ದು 7 ಗಣಗಳಿದ್ರೂನು ಇಲ್ಲಿ ಏನಿದೆ? ಗುರು 4 ಆಗಿರಲಂತೂ ಸೃಗ್ಧರೆ. 4 ಗುರು ಬಂದ್ರೆ ಸೃಗ್ಧರ ವೃತ್ತ ಬರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. 4 ಗುರು ಇದ್ರೆ ಸೃಗ್ಧರ. 4 ಗುರು ಇರ್ಬೇಕಾದ್ರೆ ಏನ್ ಬರ್ಬೇಕು? ಮೊದಲನೇದಾಗಿ ಮಗಣ. ಮಗಣದಲ್ಲಿ ಏನಿದೆ? 3 ಗುರು ಇದೆ. ಆಮೇಲೆ ರಗಣ ಬರ್ಬೇಕು. ರಗಣ ಬರ್ಬೇಕಾದ್ರೆ ಲಘು ಮಧ್ಯದಲ್ಲಿರ್ಬೇಕು. ರಗಣದಲ್ಲಿ ಮೊದ್ಲು ಆ ಕಡೆ ಈ ಕಡೆ ಗುರು ಬರುತ್ತೆ. ಆದ್ರಿಂದ ಇಲ್ಲಿ ನಮ್ಗೆ ಏನಾಯ್ತು? ಗುರು 4 ಆಯ್ತು. ಗುರು 4 ಆಗಿರಲಂತೂ ಸೃಗ್ಧರೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಯ್ತು. ತೋರಲ್ ಮುಂ ವನಂ ಮೂಯಗಣ ಮೂಮದೆ ತಾಂ ಸೃಗ್ಧರ ವೃತ್ತಮಕ್ಕುಂ. ಮೂಯಗಣ ಅಂದ್ರೆ 3 ಯಗಣ ಬಂದಿದೆ. ಮಗಣ ರಗಣ ಭಗಣ ನಗಣ ಯಗಣ 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 ಅನ್ನೋದು ಬಂದಿದೆ. ಒಟ್ಟು 7 ಗಣಗಳನ್ನ ನಾವಿಲ್ಲಿ ನೋಡ್ತೀವಿ, 21 ಅಕ್ಷರಗಳನ್ನ. ಹಾಗೆ ಗುರು 4 ಬಂದ್ರೆ ಅದು ಸೃಗ್ಧರ ವೃತ್ತ. ಗುರು 4 ಆಗಿರಲಂತೂ ಸೃಗ್ಧರೆ. ಗುರು 4 ಆಗಿರ್ಬೇಕಾದ್ರೆ ಏನು? ಮಗಣ ಮತ್ತು ರಗಣ ಬರ್ಬೇಕು.
ತೋರಲ್ ಮಮ್ರಂ ವನಂ ಮೂಯಗಣ ಮೂಮದೆ ತಾಂ ಸ್ರಗ್ಧರ ವೃತ್ತಮಕ್ಕುಂ ಅನ್ನುವಂಥದ್ದಿಲ್ಲಿ ನೋಡ್ತೀವಿ. ಇದು ಸ್ರಗ್ಧರ ವೃತ್ತದಲ್ಲಿ ನಾವು ತಿಳ್ಕೊಂಡಿರುವಂತಹ ವಿಷಯಗಳು. ಕೊನೆಯದಾಗಿ ಯಾವುದು? ಮಹಾಸ್ರಗ್ಧರ ವೃತ್ತ. ಮಹಾಸ್ರಗ್ಧರ ವೃತ್ತವನ್ನ ನೋಡ್ತಾ ಇದ್ವಿ. ಇಲ್ಲಿ 4 ಪಾದಗಳುಳ್ಳ ಪದ್ಯ ಅನ್ನೋದು ಕಾಮನ್. ಪ್ರತಿ ಪಾದದಲ್ಲಿ ಇಲ್ಲಿ 22 ಅಕ್ಷರಗಳಿದ್ದು, ಇಲ್ಲಿ ನೋಡಿ ಇದು ನಮ್ಗೆ ಕನ್ಫ್ಯೂಸ್ ಆಗಲ್ಲ. ಅಲ್ಲಿ 19 ಅಕ್ಷರ ಬಂದಾಗ್ಲೂ ಕನ್ಫ್ಯೂಸ್ ಆಗಲ್ಲ. ಇಲ್ಲಿ 22 ಅಕ್ಷರಗಳು ಬಂದಾಗ ಅದು ಒಂದೊಂದೇ ಇರ್ತವೆ. 22 ಅಕ್ಷರ ಬಂದಾಗ ಮಹಾಸ್ರಗ್ಧರ ವೃತ್ತ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಕ್ರಮವಾಗಿ ಯಾವ್ಯಾವ ಗಣಗಳು ಬರ್ತವೆ? ಸ, ತ, ತ, ನ, ಸ, ರ, ರ ಗಣಗಳು ಬಂದು ಒಂದು ಗುರು ಇರ್ತವೆ. ಇಲ್ಲಿ ಏನ್ ಹೇಳಿದ್ದಾರೆ ಆ ಪದ್ಯದ ಪ್ರಕಾರ? ಲಘುದ್ವಯ ತ್ರಿಗುರುವಿಂದಕುಂ ಮಹಾಸ್ರಗ್ಧರ. ಲಘುದ್ವಯ 2 ಲಘು. ಯಾವುದು? ಲಘು 2 ಬರ್ತವೆ. ತ್ರಿಗುರುವಿಂದಕ್ಕೂ 3 ಗುರು ಬರುತ್ತೆ ಅಂತಂದ್ರೆ ಸಗಣದಲ್ಲಿ ಏನಾಗತ್ತೆ? ಸಗಣ ಬಂದಾಗ ಗುರು ಕೊನೆಯಲ್ಲಿ ಬರುತ್ತೆ. 2 ಲಘು ಬರುತ್ತೆ, ಗುರು ಕೊನೆಯಲ್ಲಿ ಬರುತ್ತೆ. ಇಲ್ಲಿ ಇದನ್ನ ನೆನ್ಪಿಟ್ಕೋಬೇಕು. ಮೊದ್ಲು ಇಲ್ಲಿ ಸಗಣ ಬರುತ್ತೆ ಅಂತಂದ್ರೆ ಮೊದ್ಲು 2 ಲಘು ಅಂದ್ರೆ ಲಘುದ್ವಯ ಅನ್ನೋದು ಗೊತ್ತಾಯ್ತಾ? ತ್ರಿಗುರುವಿಂದಕ್ಕೂ 3 ಗುರು ಬರುತ್ತೆ ಅಂದ್ರೆ ಮಗಣ ಅಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲಿಯ ಒಂದು ಗುರು, ಇಲ್ಲಿ ತಗಣದಲ್ಲಿ ಏನ್ ಬರುತ್ತೆ? ಕೊನೆಯಲ್ಲಿ ಲಘು ಬರುತ್ತೆ. ಸತಗಣ ಕರೆಕ್ಟ್ ಆಗಿ ಗೊತ್ತಾಗತ್ತೆ ನೋಡಿ. ಗುರು ಲಘು ಕೊನೆಯಲ್ಲಿ ಬರಲು ಸತಗಣಮಕ್ಕುಂ. ಇಲ್ಲಿ ಸಗಣದಲ್ಲಿ ಏನ್ ಬರುತ್ತೆ? 2 ಲಘು ಬಂದು ಕೊನೆಯಲ್ಲಿ ಗುರು ಬರುತ್ತೆ. ತಗಣದಲ್ಲಿ 2 ಗುರು ಬಂದು ಕೊನೆಯಲ್ಲಿ ಲಘು ಬರುತ್ತೆ. ಆದ್ದರಿಂದ ನಮ್ಗೆ ಇಲ್ಲಿ ಏನಾಗತ್ತೆ? ಲಘುದ್ವಯ ತ್ರಿಗುರುವಿಂದಕ್ಕೂ ಮಹಾಸ್ರಗ್ಧರ ಅನ್ನೋದು ಗೊತ್ತಾಗತ್ತೆ. ಲಘುದ್ವಯ ಬಂದು 3 ಗುರು ಬರ್ಬೇಕು ಅಂತಂದ್ರೆ ಅದು ಸತಗಣವಾಗಿರ್ಬೇಕು. ಮೊದ್ಲು ಸಗಣ, ತಗಣ. ಸತತಂ ನಂ ಸಂ ರರಂ ಗಂ ನೆರೆದೆಸೆಯೇ ಮಹಾಸ್ರಗ್ಧರ ವೃತ್ತಮಕ್ಕುಂ ಅಂತ ಇದೆ. ಇದು ಇದರ ಸೂತ್ರ. ಇಲ್ಲಿ ಈ ಉದಾಹರಣೆಯಲ್ಲಿ ನೋಡಿ, ಸಗಣ, ತಗಣ, ತಗಣ, ನಗಣ, ಸಗಣ, ರಗಣ, ರಗಣ ಮತ್ತು ಗುರು ಅನ್ನುವಂಥದ್ದು. ಇದಿಷ್ಟು ಮಹಾಸ್ರಗ್ಧರ ವೃತ್ತದಲ್ಲಿ ನಾವು ತಿಳ್ಕೊಂಡಿರುವಂತಹ ವಿಷಯಗಳು. ನಾವಿವತ್ತು ಅಕ್ಷರಗಣ ಎಂದ್ರೇನು, ಅಕ್ಷರಗಣಗಳನ್ನ ಯಾವ ರೀತಿಯಾಗಿ ನೆನ್ಪಿಟ್ಕೋತೀವಿ ಅನ್ನುವಂಥದ್ದು, ಅದರ ಸೂತ್ರವಾಕ್ಯ, ವಿನ್ಯಾಸ ಮತ್ತು ಪದ್ಯದ ಸಹಾಯದಿಂದ ತಿಳ್ಕೊಂಡ್ವಿ. ಹಾಗೆ ವೃತ್ತಗಳಲ್ಲಿ, ವೃತ್ತ ಛಂದಸ್ಸಿನಲ್ಲಿ ಯಾವ್ಯಾವ್ದು ಇರ್ತವೆ, 6 ವೃತ್ತಗಳನ್ನ ಹೇಗೆ ನೆನ್ಪಿಟ್ಕೊಳ್ಳೋದು, ಅದು ಮುಖ್ಯವಾಗಿರುವಂತಹ ಕೋಷ್ಟಕ, ಅದ್ರ ಜೊತೆಗೆ ಪದ್ಯ ಜೊತೆಗೆ ಒಂದೊಂದಾಗಿ ವಿವರಣಾ ಸಹಿತವಾಗಿ ನಾವು ಇದನ್ನೆಲ್ಲ ತಿಳ್ಕೊಂಡ್ವಿ. ಬಹಳ ಚೆನ್ನಾಗಿದೆ ಅಲ್ವಾ? ಅರ್ಥ ಆಗುತ್ತಲ್ವಾ? ಇನ್ನೇನ್ ಮಾಡೋಣ, ಇನ್ನೊಂದು ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ, ನಿಮ್ಗೆ ಇದರಲ್ಲಿ ಬರುವಂತ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ಸಹ ನಾನು ಏನ್ ಮಾಡ್ತೀನಿ, ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಕಳಿಸ್ತೀನಿ. ಇದಿಷ್ಟನ್ನ ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? 1-2 ಸರಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ನೀವು ನೋಡಿ, ಇಲ್ಲಿ ತನಕ ನೀವೇನಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಆಗ ಏನಾಗತ್ತೆ, ನಿಮ್ಗೆ ನನ್ನ ಎಲ್ಲ ವ್ಯಾಕರಣ ವಿಡಿಯೋ, ಪಾಠದ ವಿವರಣೆ, ಪ್ರಶ್ನೋತ್ತರ ಎಲ್ಲದರ ಬಗ್ಗೂ ಸಿಗತ್ತೆ. ಈ ವಿಡಿಯೋ ಏನಾಗತ್ತೆ, ನಿಮ್ಗೆ ಪ್ರಯೋಜನವಾಗ್ಲಿ ಅನ್ನುವಂತ ಒಂದು ಪ್ರಯತ್ನ. ಅಂದ್ರೆ ಇದರಿಂದ ನೀವು ಸಾರ್ಥಕತ್ಯವನ್ನ ಪಡ್ಕೋಬಹುದು ಅನ್ನುವಂತ ಒಂದು ಉದ್ದೇಶ. ಯಾಕಂದ್ರೆ ಈ ಕರೋನಾ ಸಮಯದಲ್ಲಿ ಏನಾಗ್ತಾ ಇದೆ, ನಿಮ್ಗೆ ಕ್ಲಾಸ್ಗಳಿಗೆ ಹೋಗಿ ಪಾಠ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ, ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ. ಆದ್ರಿಂದ ನಿಮ್ಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಆದ್ರಿಂದ ಇದನ್ನು ನೀವು ಕೇಳಿಸ್ಕೊಂಡಾಗ ನಿಮ್ಗೆ ವ್ಯಾಕರಣಾಂಶ ಇರ್ಬೋದು, ಪಾಠ ಇರ್ಬೋದು, ಪ್ರಶ್ನೋತ್ತರ ಇರ್ಬೋದು, ಬಹಳ ಸುಲಭವಾಗಿ ಅರ್ಥ ಆಗ್ಲಿ ಅನ್ನುವಂತ ಉದ್ದೇಶ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಧನ್ಯವಾದಗಳು.